ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಮಸ್ಕಾರ ಕರ್ನಾಟಕ, ಎಲ್ರಿಗೂ ಈ ನಿಮ್ಮ ನಿರಂಜನ್ ದೇಶಪಾಂಡೆ ಮಾಡುವಂತ ಕೋಟಿ ಕೋಟಿ ನಮಸ್ಕಾರಗಳು. ಹದಿಹರಿಯದ ಹುಡುಗಾಟಕ್ಕೆ ಹೊಸ ರೂಪ ಕೊಟ್ಟು ಬ್ಯಾಚುಲರ್ಗಳ ಹುಡುಗಾಟಕ್ಕೆ ಮನರಂಜನೆಯ ಲೇಪನ ಇಟ್ಟು ಏಂಜಲ್ಗಳ ತರಬೇತಿಗೆ ನವೀನತೆಯ ಆಯಾಮವನ್ನ ಜೊತೆಯಾಗಿಸಿ ಎಂಟರ್ಟೈನ್ಮೆಂಟ್ ಅನ್ನೋ ಪದಕ್ಕೆ ಹೊಸ ಅರ್ಥವನ್ನು ನೀಡಿ ಸತತ 6 ತಿಂಗಳುಗಳ ಕಾಲ ಕನ್ನಡದ ಮನಗಳನ್ನ ಭರ್ಜರಿಯಾಗಿ ರಂಜಿಸಿದಂತಹ ಕರುನಾಡಿನ ಬಿಗ್ಗೆಸ್ಟ್ ಎಂಟರ್ಟೈನಿಂಗ್ ಶೋ ಇವತ್ತು ಅಂತಿಮ ಘಟ್ಟಕ್ಕೆ ಬಂದು ನಿಂತಿದೆ. ಹಾಗಾದ್ರೆ ನಾವೆಲ್ಲರೂ ಸೇರಿ ಭರ್ಜರಿಯಾಗಿ ಆರಂಭಿಸೋಣ. ಇದು ಭರ್ಜರಿ ಬ್ಯಾಚುಲರ್ ಸೀಸನ್ 2 ಗ್ರ್ಯಾಂಡ್ ಫಿನಾಲೆ. ಇವತ್ತಿನ ಭರ್ಜರಿ ಫಿನಾಲೆಯ ಭರ್ಜರಿಯಾಗಿ ಶುರು ಮಾಡೋದಕ್ಕೆ ಈಗ ಈ ವೇದಿಕೆಯ ಭರ್ಜರಿ ಜಡ್ಜಸ್ ವೆಲ್ಕಮ್ ಮಾಡ್ಕೊಂಬೋಣ. ಸ್ಯಾಂಡಲ್ವುಡ್ ನ ಒನ್ ಅಂಡ್ ಓನ್ಲಿ ಕ್ರೇಜಿ ಸ್ಟಾರ್ ಲವ್ ಗುರು ರವಿಚಂದ್ರನ್ ಸರ್ ಹಾಗೂ ಎವರ್ ಗಾರ್ಜಿಯಸ್ ಡಿಂಪಲ್ ಕ್ವೀನ್ ರಚಿತಾ ರಾವ್. ನಿಮ್ಮ ಅಭಿಮಾನಕ್ಕೆ ಮಾನವೇ ಇಲ್ಲ. ರವಿ ಸರ್ ಹಾಗೂ ರಚು, ವೆಲ್ಕಮ್ ಟು ಗ್ರ್ಯಾಂಡ್ ಫಿನಾಲೆ. ಈಗ ಆಕ್ಚುಲಿ ಗ್ರ್ಯಾಂಡ್ ಫಿನಾಲೆ ವೇದಿಕೆಗೆ ಒಂದು ಕಳೆ ಬಂತು. 6 ತಿಂಗಳ ಎಂಟರ್ಟೈನಿಂಗ್ ಜರ್ನಿ ಇವತ್ತು ಕ್ಲೈಮ್ಯಾಕ್ಸ್ ಬಂದು ನಿಂತಿದೆ. ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ರಚು? 6 months ಅಂದ ತಕ್ಷಣ ನಾವು 6 months ಆಯ್ತಾ ಇಷ್ಟು ಬೇಗ ಅಂತ ನೋಡಿದೆ. ಹೌದು, 6 month ಜರ್ನಿ ನಮ್ಗೆ ಗೊತ್ತಾಗದೆ ಇರೋ ಹಾಗೆ ನಮ್ಮ ಜರ್ನಿನ ಅಷ್ಟು ಚೆನ್ನಾಗಿ ಭರ್ಜರಿಯಾಗಿ ನಾವು ಕಂಪ್ಲೀಟ್ ಮಾಡಿದೀವಿ. ಜರ್ನಿ ಸ್ಟಾರ್ಟ್ ಆದಾಗ ಒಂದ್ ಸ್ವಲ್ಪ ಹೊಸ ಪರಿಚಯ, ಎಲ್ರದ್ದು ಹೊಸ ಜರ್ನಿ. ಹೋಗ್ತಾ 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 ವಿ ಆಲ್ ಬಿಕೇಮ್ ಒನ್ ಲೈಕ್ ಫ್ಯಾಮಿಲಿ. ತುಂಬಾ ಕ್ಲೀಶೆ ಅನ್ಸುತ್ತೆ ಇದು ಪದ, ಬಟ್ ಸತ್ಯ ಅದು. ಇಲ್ಲ ಅಂದ್ರೆ ಅಷ್ಟು ಒಳ್ಳೆ TRP ಕೂಡ ಬರಕ್ ಆಗ್ತಿರ್ಲಿಲ್ಲ ನಮ್ಗೆ. ಅಷ್ಟು ವ್ಯೂವರ್ಸ್ ನಮ್ಮ ಶೋನ ನೋಡೋದಕ್ಕೆ ಸಾಧ್ಯ ಇರ್ತಿಲ್ಲ. ಅಷ್ಟು ಮಜಾ ಮಾಡ್ತಿದೀವಿ, ಅಷ್ಟು ಹತ್ರ ಆಗಿದ್ದಾರೆ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಕೂಡ. ನಮ್ಮ ಭರ್ಜರಿ ಬ್ಯಾಚುಲರ್ ಸೀಸನ್ 2 ಆಗ್ತಾರೆ ಅಂತ ಅನ್ನೋದು ನಮ್ಗೆ ಗೊತ್ತಿಲ್ಲ, ಬಟ್ ಐ ಆಮ್ ವೇಟಿಂಗ್, ಐ ಆಮ್ ಕ್ಯೂರಿಯಸ್, ಅಂಡ್ ಆಸ್ ಹಿ ಸೆಡ್ ಐ ಆಮ್ ಎಕ್ಸೈಟೆಡ್. ವೆರಿ ನೈಸ್. ಇನ್ನು ರವಿ ಸರ್, ಎಕ್ಸೈಟ್ಮೆಂಟ್ ಅನ್ನೋದಕ್ಕಿಂತಲೂ ಒಂಥರ ದುಃಖ ಆಗುತ್ತೆ ಆಕ್ಚುಲಾಗಿ, ಫೀಲ್ ಆಗುತ್ತೆ ಆಕ್ಚುಲಾಗಿ. ಅಂದ್ರೆ 6 months ಹೋಗಿದ್ದೆ ಗೊತ್ತಾಗಿಲ್ಲ. ಸೀರಿಯಸ್ಲಿ ಸರ್, ದಟ್ ಇಸ್ ಬಿಕಾಸ್ ಆಫ್ ಆಲ್ ದಿ ಕಂಟೆಸ್ಟೆಂಟ್ಸ್ ಎಲ್ಲ ಲೈವ್ಲಿ ಆಗಿ ಎಲ್ಲರೂ ಜೊತೆಲಿ ಇದ್ದಿದ್ರಿಂದ ನಮ್ಗೆ ಅನಿಸ್ಲಿಲ್ಲ. ನನಗೆ 6 months ಅಂತ ನೀನು ಹೇಳಿದಾಗಲೇ ಗೊತ್ತಾಗಿದ್ದು 6 ತಿಂಗಳು ಆಗೋಗಿದೆ ಅಂತ. ಆ ಮೂಮೆಂಟ್ಸ್ ಇದೆಯಲ್ಲ, ಟು ಸ್ಪೆಂಡ್ ಒನ್ ಫುಲ್ ಡೇ ವಿತ್ ಒಂಥರ ವಾರ 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 ವಾಟ್ ಈಸ್ ದಟ್, ನೆಕ್ಸ್ಟ್ ಏನ್ ಮಾಡ್ತೀವಿ, ಹೊಸ ಏನ್ ಮಾಡ್ತೀವಿ, ಹೊಸ ಏನ್ ಕಂಟೆಂಟ್ ಮಾಡ್ತೀವಿ, ನಾವೇನ್ ಮಾತಾಡ್ತೀವಿ, ನಾವು ಆ ವಾರ ಏನ್ ಮಾತಾಡ್ತೀವಿ, ಈ ವಾರ ಏನ್ ಮಾತಾಡ್ಬೇಕು. ಸೊ ಪ್ರತಿ ವಾರ ಇಟ್ ವಾಸ್ ಚಾಲೆಂಜಿಂಗ್ ಟು ದ ಬ್ರೈನ್ ಆಕ್ಚುಲ್ ಆಗಿ. ನಮ್ಮ ತಲೆಗಳಿಗೆ ಏನ್ ಚಾಲೆಂಜು, ಡೈರೆಕ್ಟರ್ಸ್ ಗಳಿಗೆ ಆ ಕಡೆ ಏನ್ ಪ್ರತಿ ವಾರ ಏನ್ ಮಾಡ್ಬೇಕು, ರಿಸಲ್ಟ್ ಇಸ್ ಗುಡ್, ಆಚೆ ಕಡೆ ಒಪಿನಿಯನ್ ಚೆನ್ನಾಗಿರ್ಬೇಕಾದ್ರೆ ಏನ್ ಕೊಡ್ಬೇಕು, ಅವ್ರಿಗೆ ಏನ್ ಕೊಡ್ಬೇಕು ಅಂತ ಪ್ರತಿ ವಾರ ಅದು ಪ್ರತಿ ವಾರ ಆರ್ಟ್ ಡಿಪಾರ್ಟ್ಮೆಂಟ್ ಅವ್ರ ಸೆಟ್ ನ ದಿನೇ ದಿನೇ ರಿಚ್ ಮಾಡ್ಕೊಂಡು ಬರ್ತಾನೆ ಇದಾರೆ, ಏನಾರ ಒಂದು ಪ್ಲಾನ್ ಮಾಡ್ತಾನೆ ಇದ್ರಲ್ಲ. ಸೊ ದಿಸ್ ಹೋಲ್ 6 months ವಾಸ್ ಎ ಚಾಲೆಂಜ್ ಫಾರ್ ಎವ್ರಿ ವೀಕ್, ಫಾರ್ ಎವ್ರಿಬಡಿ. ಆಯ್ತು, ಒಂದು ಶೋ ಗೆದ್ಬಿಟ್ಟಿದೆ, ಏನೋ ಮಾಡ್ಕೊಂಡು ಹೊಟ್ಟೋಣ ಹಂಗಿರಲಿಲ್ಲ. ಎವ್ರಿ ವೀಕ್ ಪ್ರತಿಯೊಬ್ರು ಏನಾದ್ರು ಒಂದು ಹೊಸದ ಪ್ರಯತ್ನ ಮಾಡ್ತಾನೆ ಇದ್ದಾರೆ, ಇನ್ಕ್ಲೂಡಿಂಗ್ ಕಂಟೆಸ್ಟೆಂಟ್ಸ್, ಡೈರೆಕ್ಟರ್ ಟೀಮು, ಆರ್ ಟೀಮು. ನಮ್ಮಿಬ್ಬರಿಗೂ ನಾವೇನ್ ಮಾತಾಡ್ತೀವಿ, ವಾಟ್ ಆರ್ ವಿ ಗೋಯಿಂಗ್ ಟು ಸ್ಪೀಕ್ ಎವ್ರಿ ಟೈಮ್, ವಾಟ್ ಆರ್ ವಿ ಗೋಯಿಂಗ್ ಟು ಟೆಲ್. ಅವ್ರಿಗೆ ಸ್ಫೂರ್ತಿ ತುಂಬಿಸೋದು ಅಲ್ಲದೆ ಒಂದು ಒಳ್ಳೆ ವಿಷಯನೂ ಮಾತಾಡಬೇಕು, ತಮಾಷೆನೂ ಮಾಡಬೇಕು, ಚಿಕ್ಕ ತುಂಟತನೂ ಇರಬೇಕು, ನಾಟಿನೆಸ್ ಇರಬೇಕು. ಎಲ್ಲಾದ್ರ ಮಧ್ಯ ಫೈನಲ್ ಆಗಿ ಹೇಳೋದು ಒಂದು ಒಳ್ಳೆ ವಿಷಯ ಏನ್ ಹೇಳ್ತೀವಿ, ವಾಟ್ ಈಸ್ ದಟ್ ವಿ ಆರ್ ಗೋಯಿಂಗ್ ಟು ಟೆಲ್ ಅನ್ನೋದಿತ್ತಲ್ಲ, ದಟ್ ವಾಸ್ ಎ ಬಿಗ್ ಚಾಲೆಂಜ್ ಅಂತ ಅನ್ಸುತ್ತೆ. ವೆರಿ ನೈಸ್ ಸರ್. ಆಕ್ಚುಲಿ ರವಿ ಸರ್ ಹೇಳ್ದಂಗೆ ಇಡೀ ಸೀಸನ್ ಪೂರ್ತಿ ರಂಗಾಗ್ಸಿರುವಂತಹ ನಮ್ಮೆಲ್ಲ ಟೆಕ್ನಿಷಿಯನ್ಸ್ಗೆ ಒಂದು ದೊಡ್ಡ ಚಪ್ಪಾಳೆ ಬರಲೇಬೇಕು. ನಾಳೆಯಿಂದ ಏನ್ ತುಂಬಾ ಮಿಸ್ ಮಾಡ್ಕೋತೀರಾ ಸರ್? ಯಾಕಂದ್ರೆ ಇನ್ನು ಮೇಲೆ ಈ ಶೋ ಇರಲ್ಲ. ನಾನು ರಚಿತರಮ್ನ ಮಿಸ್ ಮಾಡ್ಕೋತೀನಿ, ಆ ನಗು ಮಿಸ್ ಮಾಡ್ಕೋತೀನಿ. ಆ ಪೂರ್ತಿ ದಿವಸ ಅವ್ರು ಕೊಡೋ ಆ ನಗು ಸ್ಮೈಲ್ ಇರುತ್ತಲ್ಲ, ಅದು ವಾರಕ್ಕೆ ಸೊರೋಗ್ತಾ ಇತ್ತು, ಫುಲ್ ವೀಕ್ ಸರ್ಕೋತಿತ್ತು. ಪ್ಲಸ್ ನಮ್ಮ ಕಂಟೆಸ್ಟೆಂಟ್ಸ್ ನೀನು ಮುಗಿಸ್ಕೋತಾ ಇದ್ದಿದ್ದು, ಮಜಾ ಕೊಡ್ತಾ ಇದ್ದಿದ್ದು, ಎರಡು ಬ್ಯಾಲೆನ್ಸ್ ಆಗ್ತಾ ಇತ್ತು. ಎವ್ರಿಬಡಿ ಹೋಲ್ ಸೆಟ್, ಇವನ್ ಡೈರೆಕ್ಟರ್ ಟೀಮ್ ಕೂಡ ಎಲ್ಲ ಒಂದ್ ಕಡೆ ನೆನಪಾಗವ್ರು. ಈ ಸೆಟ್ಗೆ ಬಂದಾಗ ಏನ್ ಮಾಡಿರ್ತಾರೆ ನನ್ನ ಮಕ್ಳು, ಇವತ್ತು ನೋಡೋಣ ಇವರು ಇವತ್ತೇನು ಅಂತ. ಅಂಡ್ ನನಗೆ ಇಷ್ಟ ಆಗಿದ್ದು ಈ ಸರಿ ತುಂಬಾ ಇಷ್ಟ ಆಗಿದ್ದು, ನಮ್ಮ ಹಿಂದೆ ಇರೋ ಟೀಮು ನಮ್ಮನ್ನ ಚಾಲೆಂಜ್ ಮಾಡ್ಕೊಂಡ್ ಬಂತು.
ಕೇಳಕ್ಕೆ ಪ್ರತಿ ವಾರ ಏನಾರ ಮಾಡಲೇಬೇಕು, ಬಿಡಬಾರ್ದು ಅನ್ನೋದು, ಅದು ಆ ಸ್ಪಿರಿಟೇ ಚೆನ್ನಾಗಿದ್ದು. ಅಂಡ್ ಇನ್ಕ್ಲೂಡಿಂಗ್ ಆಲ್ ದ ಕಂಟೆಸ್ಟೆಂಟ್ಸ್, ವಿ ಆರ್ ಬ್ಯೂಟಿಫುಲ್ ಗರ್ಲ್ಸ್ ಅಂಡ್ ನಾಟಿ ಬಾಯ್ಸ್. ನಾನು ಹೇಳ್ದಲ್ಲ ಫಸ್ಟ್ ಶುರು ಬಂದಾಗ ಹೇಳ್ದೆ ಈ 10 ಹುಡುಗಿರಿದ್ದಾರೆ, ಇವ್ರು ಸಾಕು ಶೋ ನಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ನಲ್ಲ ನಾನು. ಅಷ್ಟೇ. ಹುಡುಗರು ತುಂಟತನ ಅದೇ, ಅವರು ಚೆನ್ನಾಗಿ ಮಾಡ್ಕೊಂಡ್ಬಂದ್ರು. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ರಚ್ಚು. ಈ ನಮ್ಮ ಗ್ರ್ಯಾಂಡ್ ಫಿನಾಲೆಗೆ ಗ್ರ್ಯಾಂಡ್ ಜಡ್ಜಸ್ ಬಂದಾಗಿದೆ. ಈಗ ಈ ಫಿನಾಲೆ ವೇದಿಕೆಗೆ ಈ ಸೀಸನ್ನಿನ ಗ್ರ್ಯಾಂಡ್ ಫೈನಲಿಸ್ಟ್ ಗಳನ್ನ ವೆಲ್ಕಮ್ ಮಾಡುವಂತ ಸಮಯ. ಲೆಟ್ಸ್ ವೆಲ್ಕಮ್ ಭರ್ಜರಿ ಬ್ಯಾಚುಲರ್ ಸೀಸನ್ 2 ಆಲ್ ಫೈನಲಿಸ್ಟ್ ಆನ್ ಸ್ಟೇಜ್. ಮೊದಲನೇದಾಗಿ ಎಲ್ಲರಿಗೂ ಗ್ರ್ಯಾಂಡ್ ಫಿನಾಲೆ ವೇದಿಕೆಗೆ ಸ್ವಾಗತ, ಸುಸ್ವಾಗತ. ಪ್ರೇಮ್ ನೋಡಕ್ಕೆ ಒಂಥರ ಖುಷಿ ಆಗುತ್ತೆ. ಒಂದ್ ಕಡೆ ಕಲ್ಲುಗಳು, ಇನ್ನೊಂದು ಕಡೆ ಆ ಕಲ್ಲುಗಳನ್ನ ಶಿಲೆಯಾಗಿ ಕೆತ್ತದಂತ ಶಿಲ್ಪಿಗಳು. ಆಹಾ, ಪ್ರೇಮ್ ತಾಪ ಯಾರಾಗ್ತಾರೆ ಇವತ್ತು ಫೈನಲಿಸ್ಟ್ ಆಗಿ ವಿನ್ನರು? ಹೇಳಕ್ಕಾಗಲ್ಲ, ಯಾರು ಬೇಕಾದ್ರೆ ಆಗ್ಬೋದು, ನಾನು ಆಗ್ಬೋದು. ಸುನಿಲ್ ಯಾರು ಬೇಕಾದ್ರೂ ಆಗ್ಬೋದು. ಯಾವನೇ ಬೇರೆ ಆನ್ಸರ್ ಕರೆಕ್ಟ್. ನನಗೆ ನಾನೇ ಆಗ್ತೀನಿ ಅಂತ ಇದೆ ಅಣ್ಣ. ಏನಾಗ್ಬೋದು ನೀನು? ವಿನ್ ಆಗ್ಬೋದು. ಅಲ್ಲಲ್ಲ ಏನ್ ಸಂತೋಷ. ಹುಲಿ ಅಣ್ಣ ಇವತ್ತು ಚಿರತೆ ಚರ್ಮ ಹಾಕೊಂಡ್ ಬಂದಿದೆ. ಇಲ್ಲ, ಮತ್ತೆ ಅದು ಒಂದ್ಸರಿ ಚರ್ಮ ಬಿಚ್ಚಿಟ್ಟಿದ್ದು, ಹೊಸ ಚರ್ಮ ಬಂದಿದೆ ಅಣ್ಣ. ಅದು ಚಿರತೆ ತರ ಬಂದಿದೆ. ಚಿರತೆ ತರ ಬಂದ್ಬಿಟ್ಟೈತೆ. ಸಾಕು ಯೂಟ್ಯೂಬ್ ಕಂಟೆಂಟ್. ಇದು ಕಟ್ ಮಾಡ್ಕೊಟ್ರೆ. Tell me, Holy. Yeah. What do you feel today? Today is very angry. Time is over. ಅದು ಅಂದ್ರೆ hungry means is cup is welcome. I am not going. Is time is over. Oh my God, whatever. Very good. ಇವತ್ತು ನೀನ್ ಹೇಳಪ್ಪ, ಯಾರು ವಿನ್ ಆಗ್ಬೋದು ಹೇಳು? Winner ಹುಲಿ ಕಾರ್ತಿಕ್ ಅಂಡ್ ಧನ್ಯಶ್ರೀ. ಆ ಹುಲಿ ಕಾರ್ತಿಕ್ ವಿನ್ ಆಗೋದು ಯಾರೆಲ್ಲ ಎತ್ತಿದ್ದೀರಪ್ಪ ಕೈ? ಇಬ್ರೇ. ನೀನೊಂದು ಕವಿತೆ ಹೇಳು, ಎಲ್ಲರೂ ಕೈ ಎತ್ತಿ. ಅಣ್ಣ ಇಲ್ಲಣ್ಣ, ಇಷ್ಟ ದಿನ ನಾನು ಬೇರೆ ಬೇರೆ ಕವಿತೆ ಹೇಳ್ತಿದ್ದೆ, ಅದ್ ಹೇಳ್ತಿದ್ದೆ ಇದು ಹೇಳ್ತಿದ್ದೆ ಅಂತ ರವಿ ಸರ್ ಬೈತಾ ಇದ್ರ. ಅದಕ್ಕೆ ನೀನು ರಾತ್ರಿ ಇಡೀ ಕೂತು ಈ ಏನಕ್ಕೋಸ್ಕರ ಇಷ್ಟ ದಿನ ನಾವು ಒದ್ದಾಡಿದ್ವಿ, ಅದಕ್ಕೋಸ್ಕರ ನಾನೊಂದು ಕವಿತೆ ಬರ್ತಿದ್ದೀನಿ ಅಣ್ಣ. ಅಲ್ಲ, ಎಲ್ರು ಕಷ್ಟ. ನೀನೊಂದು ಕವಿತೆ ಹೇಳು, ನಾವು ಹೋಗಿ ಲಂಚ್ ಮಾಡ್ಕೊಂಡ್ ಬಂದ್ಬಿಡ್ತೀವಿ. ಇಲ್ಲ ಸರ್, ತುಂಬಾ ರಾತ್ರಿ ಎಲ್ಲ ಕೂತು, ಅಂದ್ರೆ ತುಂಬಾ ರಾತ್ರಿ ಅಲ್ಲ, ತುಂಬಾ ರಾತ್ರಿ ಅಲ್ಲ, ಒಂದ್ ರಾತ್ರಿ ಯಾರ ಜೊತೆ ಕೂತು ಆಗ್ಲಂತ ಬರ್ಲಿಲ್ಲ ಬಾಯಲ್ಲಿ. ಈ ಸತಿ ಕದ್ದು ಲಿರಿಕ್ಸ್ ಬರೀತಿದ್ದೆ. ಈಗ ಸ್ವಂತದ್ದು. ಅಂದ್ರೆ ನಾವೆಲ್ಲ ಏನು ಕಷ್ಟ ಪಡ್ತಾ ಇದೀವಿ ಅನ್ನೋದಕ್ಕೋಸ್ಕರ ಒಂದ್ ಬರ್ಕೊಂಡ್ ಬಂದಿದ್ದೀನಿ. ಇಡೀ ಕರ್ನಾಟಕ ಇದು ನನ್ನ ಸ್ವಂತ ಕವಿತೆ. ಈ ಪ್ರೀತಿಗಾಗಿ, ಚಪ್ಪಾಳೆಗಾಗಿ ಕನಸು ಕಂಡೆ ನಾನು ಕನಸುಗಾರನಾಗಿ. ಅಯ್ಯ